ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ತೀವಿ. ಅದ್ಯಾವುದಂದರೆ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್, ಅಂದರೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಮತ್ತು ಸಂಘಟನೆಗಳಾಗ್ತವೆ. ಸೊ ಇದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆಗ್ತವೆ ಅಂದರೆ, ನೋಡಿ, ಒಂದು ನಮ್ಮ ಭಾರತವು ಭಾಗವಾಗಿರ್ತಕ್ಕಂಥ G20 ರಾಷ್ಟ್ರಗಳಾಗಿರ್ಬೋದು, ಬ್ರಿಕ್ಸ್ ಸಮಿಟ್ ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಅಥವಾ ಸಾರ್ಕ್ ಅಸೋಸಿಯೇಷನ್ ಆಗಿರ್ಬೋದು. ಅಲ್ಲದೆ ಭಾರತ ಭಾಗವಾಗಿರದ G7, G8, ಯುರೋಪಿಯನ್ ಯೂನಿಯನ್ನು ಅಥವಾ ಆಸಿಯನ್ ಕಂಟ್ರೀಸ್ ಆಗಿರ್ಬೋದು. ಈ ಒಂದು ಸಂಘಟನೆಗಳ ಬಗ್ಗೆ ಹಲವಾರು ಪ್ರಶ್ನೆಗಳು ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರ್ತಕ್ಕಂಥ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಆಗಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ILO, ವರ್ಲ್ಡ್ ಬ್ಯಾಂಕ್, IMF, ಹೀಗೆ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಂಘಗಳು, ಸಂಘಟನೆಗಳ ಮೇಲೆ ಹಲವಾರು ಪ್ರಶ್ನೆಗಳು ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಆ ಒಂದು ಆರ್ಗನೈಜೇಷನ್ನ ಪ್ರಧಾನ ಕಚೇರಿ ಎಲ್ಲಿದೆ, ಅದರ ಈಗ ಮುಖ್ಯಸ್ಥರು ಯಾರ್ಯಾರಿದ್ದಾರೆ, ಮತ್ತು ಈ ಒಂದು ಸಂಘಟನೆಗಳ ಭಾಗವಾಗಿರ್ತಕ್ಕಂಥ ದೇಶಗಳ್ಯಾವ್ಯಾವು, ಅವುಗಳ ಪ್ರಸ್ತುತ ಮುಖ್ಯಸ್ಥರು ಯಾರ್ಯಾರಿದ್ದಾರೆ, ಮತ್ತು ಅವುಗಳ ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿದ್ದಾವೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳೋದನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ ಯಾವುದೇ ಪರೀಕ್ಷೆ ಆಗಿರಲಿ, ಅದು FDA, STA, PC, PSI, ಗ್ರೂಪ್ C ಅಥವಾ ಇನ್ನಿತರ ಪರೀಕ್ಷೆಗಳಿಗೆ ಉಪಯೋಗ ಆಗ್ತಕ್ಕಂಥ ಅಟ್ಲೀಸ್ಟ್ 1-2-3 ಕ್ವಶನ್ಗಾದರೂ ಉಪಯೋಗ ಆಗ್ತಕ್ಕಂಥ ಪಕ್ಕಾ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ. ನೋಡಿ, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಂಘಟನೆಗಳಾಗುತ್ತೆ. ನೋಡಿ, ಆರ್ಗನೈಜೇಷನ್ಸ್, ಕಂಟ್ರೀಸ್, ಹೆಡ್ಸ್ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಈ ಎಲ್ಲ ಸಂಸ್ಥೆಗಳನ್ನು ಅವುಗಳ ಪ್ರಧಾನ ಕಚೇರಿ, ಅವುಗಳ ಆರಂಭವಾಗಿರ್ತಕ್ಕಂಥದ್ದು, ಆ ಒಂದು ಸಮಿತಿಗಳು 2020ರಲ್ಲಿ ಯಾವಾಗ ನಡೆದಿದ್ದು, 2021ರಲ್ಲಿ ಯಾವ ಒಂದು ದೇಶದಲ್ಲಿ ನಡೆಯುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕನ್ಸಾಲ್ಡೇಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನ ಒಂದೇ ವಿಡಿಯೋದಲ್ಲಿ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಆಲ್ಮೋಸ್ಟ್ 99% ಇನ್ಫಾರ್ಮೇಷನ್ನು ಪಕ್ಕಾ ಇರುತ್ತೆ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಯಾವ ಒಂದು ಸೋರ್ಸಿಂದ ನೀವು ರೀಡ್ ಮಾಡಿದ್ದೀರಿ ಆ ಸೋರ್ಸ್ನ ಲಿಂಕನ್ನು ಕೂಡ ಹಾಕಿ. ಹಾಗಾಗಿ ಅದು ಅಥೆಂಟಿಕೇಟ್ ಆಗುತ್ತೆ. ಇಷ್ಟೇ ಹೇಳ್ತಾ ಇವತ್ತಿನ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಂಘಗಳು ಮತ್ತು ಸಂಘಟನೆಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಲರ್ನ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಲೆಟ್ಸ್ ಮೂವ್ ಆನ್. ನೋಡಿ, ಮೊದಲನೇ ಸಂಸ್ಥೆ, ನಮ್ಮ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆ ಅಂತಲೇ ಕರಿಬೋದು, ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ ಅಂತ ಕರಿತೀವಿ. 1945 24 ಅಕ್ಟೋಬರ್ ಅಂದು ಸ್ಥಾಪನೆ ಆಗುತ್ತೆ ವಿಶ್ವಸಂಸ್ಥೆ. ಇದರ ಪ್ರಧಾನ ಕಚೇರಿ ನ್ಯೂಯಾರ್ಕ್ ಸಿಟಿಯಲ್ಲಿದೆ. ಓಕೆ, ಇದರ ಮುಖ್ಯಸ್ಥರು ಯಾರಂತ ಕೇಳ್ಬೋದು, ಆಂಟೋನಿಯೋ ಗುಟೆರಸ್. ಇಲ್ಲಿದ್ದಾರೆ ನೋಡಿ, ಇವರು ಆಂಟೋನಿಯೋ ಗುಟೆರಸ್ ಅವರು ಈಗ 9ನೇ ಸೆಕ್ರೆಟರಿ ಜನರಲ್ ಆಫ್ ಯುನೈಟೆಡ್ ನೇಷನ್ಸ್, ಅಂದರೆ ವಿಶ್ವಸಂಸ್ಥೆಯ 9ನೇ ಮಹಾಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಆಂಟೋನಿಯೋ ಗುಟೆರಸ್ ಅವರು. ಇದು ಯುನೈಟೆಡ್ ನೇಷನ್ಸ್ನ ವಿಶ್ವಸಂಸ್ಥೆಯ ಲೋಗೋ ಆಗುತ್ತೆ. ಇದರ ಉದ್ದೇಶ ಏನು? ಈ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ನೋಡಿ, ವಿಶ್ವಸಂಸ್ಥೆಯು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಪ್ರಪಂಚದಲ್ಲಿ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ವಿವಿಧ ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸುವುದು ಈ ಒಂದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಇದರ ಅಂಡರಲ್ಲಿ ಹಲವಾರು ಕಾರ್ಯಕ್ರಮಗಳು ಬರ್ತವೆ, ಹಲವಾರು ಒಂದು ಆರ್ಗನೈಜೇಷನ್ಸ್ ಬರ್ತವೆ. ಅವುಗಳು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತವೆ. ಅವುಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿರೋವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಒಟ್ಟಿನಲ್ಲಿ ವಿಶ್ವಸಂಸ್ಥೆ 1945 24 ಅಕ್ಟೋಬರ್ ಅಂದು ಸ್ಥಾಪನೆ ಆಗಿತ್ತು. ಪ್ರಧಾನ ಕಚೇರಿ ನ್ಯೂಯಾರ್ಕ್ ಸಿಟಿ, ಮುಖ್ಯಸ್ಥರು ಆಂಟೋನಿಯೋ ಗುಟೆರಸ್. ಓಕೆ, ಎರಡನೇ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ, ಅದು ಈ COVID-19 ಪ್ಯಾಂಡಮಿಕ್ ಟೈಮಲ್ಲಿ ಬಹಳ ಸುದ್ದಿಯಲ್ಲಿರ್ತಕ್ಕಂಥ ಸಂಸ್ಥೆ ಆಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆಗುತ್ತೆ, WHO ಅಂತ ಕರಿತೀವಿ. 1948 7 ಏಪ್ರಿಲ್ ಸ್ಥಾಪನೆ ಆಯಿತು. ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿದೆ. ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತು ಮುಖ್ಯಸ್ಥರು ಯಾರಂತ ಭಾಳ ಒಂದು ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ ಕೂಡ, ಟೆಡ್ರಸ್ ಅಧನಮ್. ಇಲ್ಲಿದ್ದಾರೆ ನೋಡಿ, ಇವರೇ ಟೆಡ್ರಸ್ ಅಧನಮ್ ಅವರು. ಇವರು ಡೈರೆಕ್ಟರ್ ಜನರಲ್ ಆಫ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಓಕೆ, ನೋಡಿ, ಟ್ರಂಪ್ ಮಧ್ಯೆ ಟೆಡ್ರಸ್ ಅಧನಮ್ ಮಧ್ಯೆ ಏನಾಗಿತ್ತು, ಸ್ವಲ್ಪ ಜಗಳ ಆಗಿತ್ತು, ನೀವೆಲ್ಲ ನ್ಯೂಸಲ್ಲಿ ನೋಡಿದ್ರಿ. ಓಕೆ, ಇವರು ಟೆಡ್ರಸ್ ಅಧನಮ್ ಅವರು ಚೀನಾಗೆ ಒಂದಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಆರೋಪವನ್ನು ಮಾಡಿದರು. ಓಕೆ, ಅದರಿಂದಾಗಿ WHO ಇವತ್ತು ಅಮೆರಿಕ ಹೊರಗೆ ಹೋಗ್ತಾ ಇದೆ. ಓಕೆ, ನೋಡಿ, ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯದ ಜವಾಬ್ದಾರಿಯನ್ನು ಹೊಂದಿರುವ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆ WHO, ವಿಶ್ವ ಆರೋಗ್ಯ ಸಂಸ್ಥೆ ಆಗುತ್ತೆ. ಓಕೆ, ಅದರ ಒಂದು ಲೋಗೋ ಇಲ್ಲಿದೆ. ಓಕೆ, ನೆನ್ಪಿಡಬೇಕು, COVID-19 ಈ ಒಂದು ಸಾಂಕ್ರಾಮಿಕ ರೋಗದ ಸಮಯದಲ್ಲಿ WHO ರೋಲು ವೆರಿ ಇಂಪಾರ್ಟೆಂಟ್ ಆಗಿದೆ. ಓಕೆ, ಹಾಗಾದರೆ WHO 7 ಏಪ್ರಿಲ್ 1948 ಜೆನೆವಾದಲ್ಲಿದೆ, ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ಪ್ರಧಾನ ಕಚೇರಿ, ಮುಖ್ಯಸ್ಥರು ಟೆಡ್ರಸ್ ಅಧನಮ್ ಅವರು. ಓಕೆ,
ನೆಕ್ಸ್ಟು ಅಗೇನ್ ವೆರಿ ಇಂಪಾರ್ಟೆಂಟ್ ವರ್ಲ್ಡ್ ಬ್ಯಾಂಕ್ ಆಗುತ್ತೆ. ವಿಶ್ವ ಬ್ಯಾಂಕ್ ಜುಲೈ 1944ರಲ್ಲಿ ಸ್ಥಾಪನೆ ಆಗಿತ್ತು. ಪ್ರಧಾನ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC-ಯಲ್ಲಿದೆ ವಿಶ್ವ ಬ್ಯಾಂಕ್ನ ಪ್ರಧಾನ ಕಚೇರಿ. ಮುಖ್ಯಸ್ಥರು ಯಾರಿದ್ದಾರೆ ಅಂತ ಕೇಳ್ಬೋದು. ಡೇವಿಡ್ ಮಾಲ್ಪಾಸ್ ಅವರು ಈಗ ವಿಶ್ವ ಬ್ಯಾಂಕ್ನ ಹೆಡ್ ಆಗಿದ್ದಾರೆ, ಮುಖ್ಯಸ್ಥರಾಗಿದ್ದಾರೆ. ಉದ್ದೇಶ ಏನಾಗಿತ್ತು ವಿಶ್ವ ಬ್ಯಾಂಕ್ನ ಸ್ಥಾಪಿಸ್ತಕ್ಕಂಥ ಉದ್ದೇಶ? ಬಂಡವಾಳ ಯೋಜನೆಗಳನ್ನು ಮುಂದುವರಿಸುವ ಉದ್ದೇಶದಿಂದ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳ ಸರ್ಕಾರಗಳಿಗೆ ಸಾಲ ಅನುದಾನವನ್ನು ನೀಡ್ತಕ್ಕಂಥ ಕೆಲಸವನ್ನು ವರ್ಲ್ಡ್ ಬ್ಯಾಂಕ್ ಮಾಡ್ತಾ ಇದೆ. ಅಂದರೆ ಈಗ ನಮ್ಮ ಭಾರತದಲ್ಲಿ ಯಾವುದೋ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ಲಾನನ್ನು ಯೋಜನೆಯನ್ನು ಹಾಕೊಂಡಾಗ ನಮ್ಮ ಭಾರತವು ವಿಶ್ವ ಬ್ಯಾಂಕ್ನಿಂದ ಸಾಲವನ್ನು ತೆಗೆದುಕೊಳ್ಳುತ್ತೆ. ಸೊ ಈ ರೀತಿಯ ಒಂದು ಕೆಲಸವನ್ನು ವಿಶ್ವ ಬ್ಯಾಂಕ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ವಿಶ್ವ ಬ್ಯಾಂಕ್ನ ಲೋಗೋ ಇದೆ, ಅದರ ಒಂದು ಪ್ರಧಾನ ಕಚೇರಿ ವಾಷಿಂಗ್ಟನ್ DC-ಯಲ್ಲಿದೆ, ಅದರ ಮುಖ್ಯಸ್ಥರು ಡೇವಿಡ್ ಮಾಲ್ಪಾಸ್ ಅವರು. ಓಕೆ, ನೆಕ್ಸ್ಟು ಸೊ ಅಗೇನ್ ವೆರಿ ಇಂಪಾರ್ಟೆಂಟ್, ಇದನ್ನು ಪದೇ ಪದೇ ಕೇಳ್ತಾ ಇದ್ದೀರಾ, IMFನ ಮುಖ್ಯಸ್ಥರು ಯಾರು ಅಂತ. ಓಕೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಆಗುತ್ತೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಸೊ ಜುಲೈ 1944ರಲ್ಲಿ ಸ್ಥಾಪನೆ ಆಗಿತ್ತು IMF. ಪ್ರಧಾನ ಕಚೇರಿ ವಾಷಿಂಗ್ಟನ್ DC ಅಮೆರಿಕದಲ್ಲಿದೆ, ಮುಖ್ಯಸ್ಥರು ಕ್ರಿಸ್ಟಲಿನಾ ಜಾರ್ಜಿವಾ. ಓಕೆ, ಇದರ ಒಂದು ಉದ್ದೇಶ ಏನಾಗಿತ್ತು? ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶ ಜಾಗತಿಕ ವಿತ್ತೀಯ ಸಹಕಾರ, ಸುರಕ್ಷಿತ ಆರ್ಥಿಕ ಸ್ಥಿರತೆ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸುವುದು, ಹೆಚ್ಚಿನ ಉದ್ಯೋಗ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು, ವಿಶ್ವದಾದ್ಯಂತ ಬಡತನವನ್ನು ಕಡಿಮೆ ಮಾಡುವುದು. ನೋಡಿ, ಹಲವಾರು ಉದ್ದೇಶಗಳಿದ್ದಾವೆ IMFದು. ಅದು ಕೂಡ ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅಲ್ವಾ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು, ಭಾಳ ಹಿಂದಿನ ಎಕ್ಸಾಮ್ಗಳಲ್ಲೂ ಕೇಳಿದ್ದಾರೆ, ಮುಂದೆ ಬರ್ತಕ್ಕಂಥವು ಕೇಳ್ಬೋದು. ಏನಂದರೆ ಚೀಫ್ ಎಕನಾಮಿಸ್ಟ್ ಆಫ್ IMF ಯಾರಿದ್ದಾರೆ ಅಂದರೆ ಗೀತಾ ಗೋಪಿನಾಥ್ ಅವರು, ನಮ್ಮ ಭಾರತೀಯ ಮೂಲದ ಅಮೆರಿಕದ ಎಕನಾಮಿಸ್ಟು, ಆರ್ಥಿಕ ತಜ್ಞೆ. ಅವರೀಗ ಮುಖ್ಯ ಎಕನಾಮಿಸ್ಟ್ ಆಗಿದ್ದಾರೆ ಈ ಒಂದು IMFಲ್ಲಿ. ಓಕೆ, ಇನ್ನು IMFನ ಮುಖ್ಯಸ್ಥರು ಯಾರಂದರೆ ಕ್ರಿಸ್ಟಲಿನಾ ಜಾರ್ಜಿವಾ, IMF ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತಾರೆ. ಇನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಒಂದು ಲೋಗೋ ಇಲ್ಲಿದೆ. ಓಕೆ, ನೆಕ್ಸ್ಟು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ WTO ವಿಶ್ವ ವ್ಯಾಪಾರ ಸಂಸ್ಥೆ ಆಗುತ್ತೆ. 1 ಜನವರಿ 1995ರಲ್ಲಿ ಸ್ಥಾಪನೆ ಆಗಿತ್ತು, 25 ವರ್ಷಗಳ ಹಿಂದೆ. ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿದೆ. ಓಕೆ, ಈಗ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅಂದರೆ ವೇಕೆಂಟ್ ಇದೆ ಅಪೋಸಿಷನ್ನು. ಇನ್ನು ವಿಶ್ವ ವ್ಯಾಪಾರ ಸಂಸ್ಥೆಯ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶ ವಿವಿಧ ರಾಷ್ಟ್ರಗಳ ನಡುವೆ ಅಂತಾರಾಷ್ಟ್ರೀಯ ವ್ಯಾಪಾರದ ನಿಯಂತ್ರಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ವಿಶ್ವ ವ್ಯಾಪಾರ ಸಂಸ್ಥೆ ಆಗುತ್ತೆ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಈಗ ಅದರ ಮುಖ್ಯಸ್ಥರು ಯಾರೂ ಇಲ್ಲ, ವೇಕೆಂಟ್ ಇದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು OECD ಆಗುತ್ತೆ, ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಅಂದರೆ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿಯ ಸಂಸ್ಥೆ ಅಂತ. 16 ಏಪ್ರಿಲ್ 1948ರಲ್ಲಿ ಸ್ಥಾಪನೆಯಾಗಿತ್ತು, 72 ವರ್ಷಗಳ ಹಿಂದೆ. ಇದರ ಪ್ರಧಾನ ಕಚೇರಿ ಪ್ಯಾರಿಸಲ್ಲಿದೆ, ಫ್ರಾನ್ಸ್ನ ಪ್ಯಾರಿಸಲ್ಲಿ. ಮುಖ್ಯಸ್ಥರು ಜೋಸ್ ಆಂಜೆಲಾ ಗುರಿಯಾ ಅವರು ಇಲ್ಲಿದ್ದಾರೆ ನೋಡಿ. ಇವರು ಸೆಕ್ರೆಟರಿ ಜನರಲ್ ಆಫ್ ಆರ್ಥಿಕ ಸಹಕಾರ ಅಭಿವೃದ್ಧಿಯ ಸಂಸ್ಥೆ ಅಥವಾ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ OECD. ಇದರ ಉದ್ದೇಶ ಏನಾಗಿತ್ತು? ಇಂಟರ್ ಗವರ್ನಮೆಂಟಲ್ ಎಕನಾಮಿಕ್ ಆರ್ಗನೈಜೇಷನ್ ಆಗುತ್ತೆ. ಒಟ್ಟು 37 ಮೆಂಬರ್ ಕಂಟ್ರೀಸ್ ಇದ್ದಾರೆ. ಉದ್ದೇಶ ಆರ್ಥಿಕ ಪ್ರಗತಿ ಮತ್ತು ವಿಶ್ವ ವ್ಯಾಪಾರವನ್ನು ಉತ್ತೇಜಿಸಲು ಈ ಒಂದು OECD ಸ್ಥಾಪನೆಯನ್ನು ಮಾಡಿಕೊಂಡಿದ್ದಾರೆ. 37 ಕಂಟ್ರೀಸ್ ಮೆಂಬರ್ ಇದ್ದಾರೆ. ಪ್ರಧಾನ ಕಚೇರಿ ಫ್ರಾನ್ಸ್ನ ಪ್ಯಾರಿಸಲ್ಲಿದೆ. ಮುಖ್ಯಸ್ಥರು ಜೋಸ್ ಆಂಜೆಲಾ ಗುರಿಯಾ, OECD ಮುಖ್ಯಸ್ಥರು. ಇನ್ನು ವೆರಿ ಇಂಪಾರ್ಟೆಂಟ್ ಅಗೇನ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ILO ಆಗುತ್ತೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಆಗುತ್ತೆ. ಓಕೆ, ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿದೆ. ಯಾವಾಗ ಸ್ಥಾಪನೆ ಆಗಿತ್ತು ಅಂದರೆ 101 ವರ್ಷಗಳ ಹಿಂದೆ, ಅಂದರೆ 1919 ಏಪ್ರಿಲ್ 11ರಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಸ್ಥಾಪನೆಯಾಗಿತ್ತು. ಇದರ ಮುಖ್ಯಸ್ಥರು ಗೈ ರೈಡರ್ ಇದ್ದಾರೆ, ಇಲ್ಲಿದ್ದಾರೆ ನೋಡಿ. ಇವರು ಗೈ ರೈಡರ್ ಅವರು ಡೈರೆಕ್ಟರ್ ಜನರಲ್ ಆಫ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಉದ್ದೇಶ ಏನಾಗಿತ್ತು ಅಂದರೆ ಇದು ಒಂದು UN ಅಂಗಸಂಸ್ಥೆ ಆಗಿದ್ದು, ಅಂದರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆಗಿದ್ದು, ಅಂತಾರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳನ್ನು ನಿಗದಿಪಡಿಸುವ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಮುನ್ನಡೆಸ್ತಕ್ಕಂಥ ಉದ್ದೇಶವನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಹೊಂದಿದೆ. ಓಕೆ, ನೆಕ್ಸ್ಟ್ ಅಗೇನ್ ವೆರಿ ಇಂಪಾರ್ಟೆಂಟ್ ನೋಡಿ, ಇವೆಲ್ಲ ಭಾಳ ಸುದ್ದಿಲಿರ್ತಕ್ಕಂಥವು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥವನ್ನ ನಾನು ಈ ಒಂದು ವಿಡಿಯೋದಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಆಹಾರ ಮತ್ತು ಕೃಷಿ ಸಂಸ್ಥೆ ಆಗುತ್ತೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ FAO. ಓಕೆ, 75 ವರ್ಷಗಳ ಹಿಂದೆ 1945 16 ಅಕ್ಟೋಬರ್ ಅಂದು ಸ್ಥಾಪನೆ ಆಗಿತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ.
ಪ್ರಧಾನ ಕಚೇರಿ ಎಲ್ಲಿದೆ? ಇಟಲಿಯ ಲೆಜೆವೋ ರೀಜನ್ನಲ್ಲಿರ್ತಕ್ಕಂಥ ರೋಮ್ನಲ್ಲಿದೆ. ಮುಖ್ಯಸ್ಥರು ಕ್ಯೂ ಡೊಂಗ್ಯೂ. ಓಕೆ, ವಿಶ್ವಸಂಸ್ಥೆಯ ಏಜೆನ್ಸಿಯಾಗಿದ್ದು ಇದು ಹಸಿವನ್ನು ಹೋಗಲಾಡಿಸಿ ಪೋಷಣೆ ಮತ್ತು ಆಹಾರ ಸುರಕ್ಷತೆಯನ್ನು ಸುಧಾರಿಸಲು ಅಂತಾರಾಷ್ಟ್ರೀಯ ಮಟ್ಟದ ಪ್ರಯತ್ನಗಳನ್ನು ಮಾಡುವ ಉದ್ದೇಶದಿಂದ ಆಹಾರ ಮತ್ತು ಕೃಷಿ ಸಂಸ್ಥೆ ಅಥವಾ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ FAOನ ಇದು ಒಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು 1945ರಲ್ಲಿ ಸ್ಥಾಪನೆ ಆಯಿತು. ಇದರ ಪ್ರಧಾನ ಕಚೇರಿ ಇಟಲಿಯ ರೋಮಲ್ಲಿದೆ. ಇದರ ಮುಖ್ಯಸ್ಥರು ಕ್ಯೂ ಡೊಂಗ್ಯೂ ಅವರಿದ್ದಾರೆ. ಇವರು ಡೈರೆಕ್ಟರ್ ಜನರಲ್. ಇನ್ನು FAO ಲೋಗೋ ಇಲ್ಲಿದೆ. ಓಕೆ, ಅದ ನಂತರ ಯುನೆಸ್ಕೋ ಆಗುತ್ತೆ. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಯುನೆಸ್ಕೋ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘ ಆಗುತ್ತೆ ಅಥವಾ ಸಂಸ್ಥೆ ಆಗುತ್ತೆ. ಉದ್ದೇಶ ಏನಾಗುತ್ತೆ ಇದನ್ನು ಸ್ಥಾಪಿಸ್ತಕ್ಕಂಥದ್ದು? ಶಿಕ್ಷಣ, ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ವಿಶ್ವ ಶಾಂತಿ ಮತ್ತು ಸುರಕ್ಷತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿ ಈ ಒಂದು ಯುನೆಸ್ಕೋವನ್ನು ಸ್ಥಾಪನೆಯನ್ನು ಮಾಡಿದರು. ಯಾವಾಗ? 75 ವರ್ಷಗಳ ಹಿಂದೆ 1945 16ನೇ ನವೆಂಬರನ್ನು ಆ ಒಂದು ಯುನೆಸ್ಕೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಪ್ಯಾರಿಸಲ್ಲಿ ಇದೆ ಇದರ ಒಂದು ಹೆಡ್ ಕ್ವಾರ್ಟರ್. ಫ್ರಾನ್ಸ್ನ ಪ್ಯಾರಿಸಲ್ಲಿ ಯುನೆಸ್ಕೋದ ಪ್ರಧಾನ ಕಚೇರಿ ಇದೆ. ಈಗ ಇದರ ಮುಖ್ಯಸ್ಥರು ಯಾರು ಅನ್ನೋದಾದರೆ ಆಡ್ರೆ ಅಜೌಲೆ. ಪ್ರೊನೌನ್ಸ್ ಮಾಡೋದು ವೆರಿ ಡಿಫಿಕಲ್ಟ್ ಅನಿಸ್ತಾ ಇದೆ ಅಲ್ವಾ? ಆಡ್ರೆ ಅಜೌಲೆ ಇಲ್ಲಿದ್ದಾರೆ ನೋಡಿ, ಇವರೇ ಆಡ್ರೆ ಅಜೌಲೆ ಅವರು ಡೈರೆಕ್ಟರ್ ಜನರಲ್ ಆಫ್ ಯುನೆಸ್ಕೋ. ಇನ್ನು ಯುನೆಸ್ಕೋದ ಲೋಗೋ ಇಲ್ಲಿದೆ. ಕೆಲವೊಂದು ಸಲ ಏನು ಮಾಡ್ತಾರೆ, ಯುನೆಸ್ಕೋದ ಒಂದು ಎಕ್ಸ್ಪ್ಯಾನ್ಷನ್ ಏನು, ವಿಸ್ತೃತ ರೂಪ ಏನು ಅಂತ ಕೇಳ್ಬೋದು. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 2020ರ ಶಾಂತಿ ನೊಬೆಲ್ ಪ್ರಶಸ್ತಿ ಯಾರಿಗೆ ಬಂದಿತ್ತು ಅಂದರೆ ಈ ಒಂದು ಪ್ರೋಗ್ರಾಮಿಗೆ ಬಂದಿತ್ತು, ವರ್ಲ್ಡ್ ಫುಡ್ ಪ್ರೋಗ್ರಾಮ್. ನೋಡಿ, ನೊಬೆಲ್ ಪೀಸ್ ಪ್ರೈಸ್ 2020. ಹಾಗಾಗಿ ವಿಶ್ವ ಆಹಾರ ಕಾರ್ಯಕ್ರಮ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಎಕ್ಸಾಮ್ ಪರ್ಪಸಲ್ಲಿ ಅಥವಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಅದು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಆಗುತ್ತೆ. 1961ರ 19 ಡಿಸೆಂಬರಂದು ಸ್ಥಾಪನೆ ಆಗಿತ್ತು. ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು, ಇಟಲಿಯ ರೋಮಲ್ಲಿದೆ ವಿಶ್ವ ಆಹಾರ ಕಾರ್ಯಕ್ರಮದ ಒಂದು ಪ್ರಧಾನ ಕಚೇರಿ. ಇದರ ಮುಖ್ಯಸ್ಥರು ಡೇವಿಡ್ ಬೀಸ್ಲೆ ಅವರು. ಇಲ್ಲಿದ್ದಾರೆ ನೋಡಿ, ಇವರೇ ಡೇವಿಡ್ ಬೀಸ್ಲೆ ಅವರು WFPಯ ಹೆಡ್ ಆಗಿದ್ದಾರೆ. ಇದರ ಉದ್ದೇಶ ಏನಾಗಿತ್ತು? ವಿಶ್ವದಲ್ಲಿ ಹಸಿವನ್ನು ನೀಗಿಸುವುದು ಮತ್ತು ಆಹಾರ ಸುರಕ್ಷತೆಯನ್ನು ಕಾಪಾಡುವುದು. ಈಗೇನಾಗ್ತಾ ಇದೆ, ಬಹಳಷ್ಟು ನಮ್ಮ ಆಫ್ರಿಕನ್ ಕಂಟ್ರೀಸಲ್ಲಿ ಆಹಾರದ ಕೊರತೆ ಇದೆ. ಹಾಗಾಗಿ ಅಲ್ಲಿ ಒಂದು ಆಹಾರದ ಕೊರತೆಯನ್ನು ನೀಗಿಸ್ತಕ್ಕಂಥದ್ದು ಮತ್ತು ಎಲ್ಲಿ ಒಂದು ವರ್ಲ್ಡ್ ವಾರ್ಗಳಾಗ್ತಾ ಇದ್ದಾವೆ ಅಂದರೆ ನಮ್ಮ ಪ್ರಪಂಚದಲ್ಲಿ ಯುದ್ಧಗಳಾಗ್ತಾ ಇದ್ದಾವೆ ಅಂಥ ಒಂದು ಪ್ರದೇಶದಲ್ಲಿ ಅಲ್ಲಿ ಜನರ ಹಸಿವನ್ನು ನೀಗಿಸ್ತಕ್ಕಂಥ ಕೆಲಸವನ್ನು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಸಂಸ್ಥೆಗೆ 2020ರ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ WFPಯ ಲೋಗೋ ಇಲ್ಲಿದೆ ಮತ್ತು ಅದರ ಹೆಡ್ ಯಾರಂತ ಕೇಳ್ಬೋದು, ಡೇವಿಡ್ ಬೀಸ್ಲೆ ಅವರು. ಸೊ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ತಾ ಇದೆ. ಹಾಗಾಗಿ ಇನ್ನೊಮ್ಮೆ ನೋಡೋದಾದರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಪ್ರಧಾನ ಕಚೇರಿ ಇಟಲಿಯ ರೋಮಲ್ಲಿದೆ. 1961ರಲ್ಲಿ ಸ್ಥಾಪನೆ ಆಗಿತ್ತು. ಮುಖ್ಯಸ್ಥರು ಡೇವಿಡ್ ಬೀಸ್ಲೆ ಅವರು. ಓಕೆ, ನೆಕ್ಸ್ಟ್ UNDP. ಇದು ಕೂಡ ಭಾಳ ಸುದ್ದಿಯಲ್ಲಿರುತ್ತೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ಸೊ ಇವರೇನೇ ಏನು ಮಾಡ್ತಾರೆ, ನಮ್ಮ HDI ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ. ಇತ್ತೀಚೆಗೆ ನಾವು ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಆಗುತ್ತೆ. ಹಾಗಾದರೆ ಇದು ವೆರಿ ಇಂಪಾರ್ಟೆಂಟ್ ಅನ್ನೋದಾದರೆ ಏನೇನು ಕೇಳ್ಬೋದು? ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ನ್ಯೂಯಾರ್ಕ್ ಸಿಟಿಯಲ್ಲಿದೆ. 1965 22 ನವೆಂಬರಂದು UNDP ಸ್ಥಾಪನೆಯಾಗಿತ್ತು. ಇದರ ಮುಖ್ಯಸ್ಥರು ಆಚಿಮ್ ಸ್ಟೈನರ್ ಅಂತ. ಇವರು ಅಡ್ಮಿನಿಸ್ಟ್ರೇಟರ್ ಆಫ್ ದ UNDP. ಈ UNDP ಅಂತಕ್ಕಂಥದ್ದು ಯುನೈಟೆಡ್ ನೇಷನ್ಸ್ನ ಒಂದು ಪ್ರೋಗ್ರಾಮ್ ಆಗುತ್ತೆ. ಈ ಪ್ರೋಗ್ರಾಮ್ ಅಡಿಯಲ್ಲಿ ಈ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಹೋಗ್ತಾರೆ ನಮ್ಮ ವಿಶ್ವಸಂಸ್ಥೆಯವರು. ಓಕೆ, ಹಾಗಾದರೆ ಉದ್ದೇಶ ಏನಾಗಿತ್ತು? ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಸಹಾಯಕ್ಕೆ ಹೆಚ್ಚಿನ ಒತ್ತು ನೀಡುವುದರೊಂದಿಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತಜ್ಞರ ಸಲಹೆ, ತರಬೇತಿ ಮತ್ತು ಅನುದಾನ ಬೆಂಬಲವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದೆ. ಸೊ ಇದರ ಲೋಗೋ ವೆರಿ ಫೇಮಸ್, ನೋಡಿರ್ತಾರೆ ನೀವು ಭಾಳ ಕಡೆ. ಇದರ ಒಂದು ಮುಖ್ಯಸ್ಥರು ಆಚಿಮ್ ಸ್ಟೈನರ್ ಅವರು. ಸೊ ಈಗ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಾಯಿತು. ನೆಕ್ಸ್ಟ್ ಇನ್ನೊಂದು ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ಸ್ಗೆ ವಿಶ್ವಸಂಸ್ಥೆ ಇನ್ನೊಂದು ಕಾರ್ಯಕ್ರಮ ಇದೆ. ಅದು ಯಾವುದು ಅನ್ನೋದಾದರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಅದು ಅಭಿವೃದ್ಧಿ ಕಾರ್ಯಕ್ರಮ ಆದರೆ ಇದು ಪರಿಸರ ಕಾರ್ಯಕ್ರಮ. ಅಂದರೆ ಅದು UNDP ಆದರೆ ಇದು UNEP ಆಗುತ್ತೆ. ಹಾಗಾದರೆ
UNEP ಅಂದ್ರೇನು? ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಆಗುತ್ತೆ. ಅಂದರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. 48 ವರ್ಷಗಳ ಹಿಂದೆ ಅಂದರೆ 1972 5th ಜೂನ್ ಅಂದು ಈ ಒಂದು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಸ್ಥಾಪನೆ ಆಯಿತು. ನೋಡಿ, 5th ಜೂನನ್ನು ನಾವು ವಿಶ್ವ ಪರಿಸರ ದಿನವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಲ್ವಾ. ಸೊ ಹಾಗಾದರೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಕೀನ್ಯಾದ ನೈರೋಬಿಯಲ್ಲಿದೆ. ನೋಡಿ, ಇದು ಅಮೆರಿಕ ಅಲ್ಲ, ಫ್ರಾನ್ಸ್ ಅಲ್ಲ, ಇನ್ನೊಂದು ಸ್ವಿಟ್ಜರ್ಲ್ಯಾಂಡು ಅಲ್ಲ, ಬದಲಾಗಿ UNEPಯ ಪ್ರಧಾನ ಕಚೇರಿ ಕೀನ್ಯಾದ ನೈರೋಬಿಯಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೆಕ್ಸ್ಟ್ ಇದರ ಉದ್ದೇಶ ಏನಾಗಿತ್ತು? ವಿಶ್ವಸಂಸ್ಥೆಯ ಪರಿಸರ ಚಟುವಟಿಕೆಗಳನ್ನು ಸಂಘಟಿಸುವ ಮತ್ತು ಪರಿಸರೀಯ ನೀತಿಗಳ ಮತ್ತು ಅಭ್ಯಾಸಗಳನ್ನು ಹೊಂದಲು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಹಾಯ ಮಾಡುವ ಜವಾಬ್ದಾರಿಯನ್ನು ಈ ಒಂದು UNEP ಅಥವಾ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಸೊ ಇದರ ಮುಖ್ಯಸ್ಥರು ಇಂಗರ್ ಆಂಡರ್ಸನ್ ಅವರು. ಇಲ್ಲಿದ್ದಾರೆ ನೋಡಿ, ಇವರೇ ಇಂಗರ್ ಆಂಡರ್ಸನ್. ಇವರು ಒಬ್ಬ ಪರಿಸರವಾದಿ, ಡೆನ್ಮಾರ್ಕ್ನವರು. ಓಕೆ, ಇವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ದ UNEP ಇದ್ದಾರೆ. ಇನ್ನು UNEPಯ ಲೋಗೋ ಇಲ್ಲಿದೆ. ಸೊ ಹಲವಾರು ಕಾರ್ಯಕ್ರಮಗಳನ್ನು UNEP ಹಾಕೊಳ್ತಾ ಇದೆ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು UNEPಯ ಪ್ರಧಾನ ಕಚೇರಿ ಕೀನ್ಯಾದ ನೈರೋಬಿಯಲ್ಲಿದೆ. ನೆಕ್ಸ್ಟ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಹೊಸ ಅಭಿವೃದ್ಧಿ ಬ್ಯಾಂಕ್ ಆಗುತ್ತೆ. ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ಅಂತೀವಿ. ಬ್ರಿಕ್ಸ್ ಅಂದರೆ ನಮಗೆಲ್ಲ ಗೊತ್ತಿದೆ, ಬ್ರಾಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾಗಳ ಒಂದು ಯೂನಿಯನ್ ಆಗುತ್ತೆ. ಅವರು ಒಂದು ಬ್ಯಾಂಕನ್ನು ಮಾಡ್ಕೊಂಡಿದ್ದಾರೆ, ಅದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗುತ್ತೆ. ಅದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಚೀನಾದ ಶಾಂಘೈಯಲ್ಲಿದೆ. ಯಾವಾಗ ಸ್ಥಾಪನೆ ಆಯಿತು NDB ಅಂದರೆ ಜುಲೈ 2015ರಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗಿತ್ತು. ಇದರ ಮುಖ್ಯಸ್ಥರು ಯಾರಿದ್ದಾರೆ ಈಗ ಸದ್ಯ ಅಂದರೆ ಬ್ರಾಜಿಲ್ನ ಮಾರ್ಕಸ್ ಪ್ರಾಡೋ ಟ್ರೋಜೋ ಇದ್ದಾರೆ. ನೋಡಿ, ಇವರು ಮಾರ್ಕಸ್ ಪ್ರಾಡೋ ಟ್ರೋಯಿಜೋ ಬ್ರಾಜಿಲ್ನವರು. ಇವರು ಈಗ NDBಯ ಪ್ರೆಸಿಡೆಂಟ್ ಆಗಿದ್ದಾರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಇದರ ಉದ್ದೇಶ ಏನಾಗಿತ್ತು? ಸಾಲಗಳು, ಖಾತರಿಗಳು, ಷೇರುಗಳ ಭಾಗವಹಿಸುವಿಕೆ ಮತ್ತು ಇತರ ಹಣಕಾಸು ಸಾಧನಗಳ ಮೂಲಕ ಸಾರ್ವಜನಿಕ ಹಾಗೂ ಖಾಸಗಿ ಯೋಜನೆಗಳನ್ನು ಈ ಒಂದು ಬ್ಯಾಂಕು ಬೆಂಬಲಿಸ್ತಾ ಇದೆ. ಈ ಒಂದು ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗುತ್ತೆ NDB. ಓಕೆ, ಇನ್ನು ನೆಕ್ಸ್ಟ್ OPEC ಆಗುತ್ತೆ, ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ. ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ OPEC ಆಗುತ್ತೆ. ಪ್ರಧಾನ ಕಚೇರಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಸೊ ವೆರಿ ಫೇಮಸ್ ವಿಯೆನ್ನಾ ಅಂತಕ್ಕಂಥದ್ದು, ಅದು ಆಸ್ಟ್ರಿಯಾದ ಒಂದು ನಗರ ವಿಯೆನ್ನಾದಲ್ಲಿದೆ ಪ್ರಧಾನ ಕಚೇರಿ OPECದು. 1960 ಸೆಪ್ಟೆಂಬರಲ್ಲಿ ಸ್ಥಾಪನೆಯಾಗಿತ್ತು OPEC, ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ. ಇದರ ಉದ್ದೇಶ ಏನಾಗಿತ್ತು? ಅದರ ಸದಸ್ಯ ರಾಷ್ಟ್ರಗಳು ಅಂದರೆ ಒಟ್ಟು 13 ಸದಸ್ಯ ರಾಷ್ಟ್ರಗಳಿದ್ದಾವೆ ಪ್ರಸ್ತುತ. ಬಹಳಷ್ಟು ಸದಸ್ಯ ರಾಷ್ಟ್ರಗಳಿದ್ದವು, ಕೆಲವೊಂದು ಇನ್ನಾಗಿದ್ದು, ಕೆಲವೊಂದು ಬೇರೆ ಬೇರೆ ಕಾರಣಗಳಿಗೆ ಹೊರಗೋಗಿದ್ದಾವೆ. ಈಗ ಸದ್ಯ 13 ರಾಷ್ಟ್ರಗಳಿದ್ದಾವೆ OPECಲ್ಲಿ. ಆ ಒಂದು ಸದಸ್ಯ ರಾಷ್ಟ್ರಗಳ ಪೆಟ್ರೋಲಿಯಂ ನೀತಿಗಳನ್ನು ಸಂಘಟಿಸಿ ಮತ್ತು ಏಕೀಕರಿಸಿ ಮತ್ತು ತೈಲ ಮಾರುಕಟ್ಟೆಗಳ ಸ್ಥಿರೀಕರಣವನ್ನು ಖಚಿತಪಡಿಸಿಕೊಳ್ಳುವುದು ಹಾಗೂ ಗ್ರಾಹಕರಿಗೆ ದಕ್ಷ, ಆರ್ಥಿಕ ಮತ್ತು ನಿಯಮಿತ ಪೆಟ್ರೋಲಿಯಂನ ಪೂರೈಕೆಯನ್ನು ಮಾಡ್ತಕ್ಕಂಥ ಉದ್ದೇಶದಿಂದ 1960 ಸೆಪ್ಟೆಂಬರಲ್ಲಿ ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಒಂದು ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂಥ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಳ್ತವೆ 13 ರಾಷ್ಟ್ರಗಳು, ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಹಾಗಾದರೆ ಈಗ 13 ರಾಷ್ಟ್ರಗಳಿದಾವಂದರೆ ಈಗ ಒಟ್ಟಿನಲ್ಲಿ ಈಗ ಅಂದರೆ ಫೌಂಡಿಂಗ್ ನೇಷನ್ಸ್ ಅಂದರೆ ಸ್ಥಾಪನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ರಾಷ್ಟ್ರಗಳು, ಯಾವ್ಯಾವ ರಾಷ್ಟ್ರಗಳಿದ್ದವು ಅಂತ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವು ನೋಡಿ, ಫೌಂಡಿಂಗ್ ನೇಷನ್ಸ್ ಅಂದರೆ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವ ಅಂದರೆ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ. ಈ 5 ರಾಷ್ಟ್ರಗಳು ಸಂಸ್ಥಾಪನಾ ರಾಷ್ಟ್ರಗಳಾಗ್ತವೆ OPEC ಕಂಟ್ರೀಸ್. ಓಕೆ, ಸೊ ಅದಾದ ನಂತರ ಬೇರೆ ಬೇರೆ ರಾಷ್ಟ್ರಗಳು ಬರ್ತವೆ, ನಂತರ ಹೋಗ್ತವೆ. ಈಗ ಒಟ್ಟು 13 ರಾಷ್ಟ್ರಗಳಿದ್ದಾವೆ. ಸೊ ಹಾಗಾದರೆ ಈಗ OPECನ ಪ್ರಸ್ತುತ ಮುಖ್ಯಸ್ಥರು ಯಾರನ್ನೋದಾದರೆ ಮೊಹಮ್ಮದ್ ಬಾರ್ಕಿಂಡೋ ಅವರು. ಇವರು ಸೆಕ್ರೆಟರಿ ಜನರಲ್ ಆಫ್ OPEC ಆಗ್ತಾರೆ. OPECನ ಲೋಗೋ ಇಲ್ಲಿದೆ. ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ OPEC ಆಗುತ್ತೆ. ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ ಅದರ ಒಂದು ಪ್ರಧಾನ ಕಚೇರಿ. ಓಕೆ, ಹಾಗಾದರೆ ಯಾವ್ಯಾವ ದೇಶಗಳು ಫೌಂಡಿಂಗ್ ಮೆಂಬರ್ಸ್ ಅಂದರೆ ಸೌದಿ ಅರೇಬಿಯಾ, ಇರಾಕ್, ಇರಾನ್, ಕುವೈತ್, ವೆನಿಜುವೆಲಾ. ಈ 5 ರಾಷ್ಟ್ರಗಳು ಸಂಸ್ಥಾಪಕ ರಾಷ್ಟ್ರಗಳು. ಎಕ್ಸಾಮಲ್ಲಿ ಕೇಳ್ಬೋದು, ಈ 5 ರಾಷ್ಟ್ರಗಳಲ್ಲಿ ಸಂಸ್ಥಾಪಕವಲ್ಲದ ರಾಷ್ಟ್ರಗಳು ಯಾವುದು OPECನದು ಅಂತ ಕೇಳ್ಬೋದು. ಇದರಲ್ಲಿ 4 ಕೊಟ್ಟು ಈ ಕೆಳಗಡೆ ಇರತಕ್ಕಂಥವುಗಳಲ್ಲಿ ಯಾವುದೋ ಒಂದು ಕೊಡ್ಬೋದು. ಕೊಟ್ಟಿದ್ದಾರೆ ಸಹಿತ ಬೇರೆ ಬೇರೆ ಎಕ್ಸಾಮ್ ಪೇಪರಲ್ಲಿ. ಓಕೆ, ಇನ್ನು ಈ 5 ಅಲ್ಲದೆ ಮಿಕ್ಕಿರ್ತಕ್ಕಂಥ 8 ರಾಷ್ಟ್ರಗಳು ಯಾವಂದರೆ ಲಿಬಿಯಾ, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಲ್ಜೀರಿಯಾ, ನೈಜೀರಿಯಾ, ಗ್ಯಾಬನ್, ಆಂಗೋಲಾ, ಈಕ್ವೆಟೋರಿಯಲ್ ಗಿನಿಯಾ ಮತ್ತು ಕಾಂಗೋ.
ಈ 8 ಪ್ಲಸ್ ಫೌಂಡಿಂಗ್ ಮೆಂಬರ್ಸ್ 5 ಒಟ್ಟು 13 ರಾಷ್ಟ್ರಗಳಿದ್ದಾವೆ ಈಗ ಪ್ರಸ್ತುತ ಒಪೆಕ್ನಲ್ಲಿ. ಇತ್ತೀಚೆಗೆ ಅಂದರೆ 1 ಜನವರಿ 2020ಕ್ಕೆ ಅನ್ವಯಿಸುವಂತೆ ಈಕ್ವೆಡಾರು ಈ ಒಂದು ಒಪೆಕ್ಕಿಂದ ಹೊರಗಡೆ ಬಂದಿದೆ. ಓಕೆ, ನೆನ್ಪಿಡ್ಬೇಕು. ಅಂದರೆ ಕ್ವಶನ್ನು ಇತ್ತೀಚೆಗೆ ಹೊರಗಡೆ ಬಂದಿರತಕ್ಕಂಥ ದೇಶ ಯಾವುದು ಒಪೆಕ್ಕಿಂದ ಅಂದರೆ ಅದು ಈಕ್ವೆಡಾರ್ ಆಗುತ್ತೆ. ಓಕೆ, ನೆಕ್ಸ್ಟು ಯುರೋಪಿಯನ್ ಯೂನಿಯನ್ ಭಾಳ ಸುದ್ದಿಲಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಒಂದು ದೇಶ ಈ ಒಂದು ಯುರೋಪಿಯನ್ ಒಕ್ಕೂಟದಿಂದ ಹೊರಗಡೆ ಬಂದಿದೆ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ತಾ ಹೋಗೋಣ, ಯಾವುದು? ಯುರೋಪಿಯನ್ ಒಕ್ಕೂಟ. ಇದರ ಪ್ರಧಾನ ಕಚೇರಿ ಬ್ರೂಸೆಲ್ಸಲ್ಲಿದೆ, ಬೆಲ್ಜಿಯಂನ ಬ್ರೂಸೆಲ್ಸಲ್ಲಿ. ಒಟ್ಟು 1958ರಿಂದ ಈ ಒಂದು ಯೂನಿಯನ್ನ ಮಾಡ್ಕೊಂಡಿದ್ದಾರೆ ಯುರೋಪಿಯನ್ ರಾಷ್ಟ್ರಗಳು. 1993ರಲ್ಲಿ ಅದಕ್ಕೆ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ ಅಂತ ಹೆಸರನ್ನು ಇಟ್ಕೊಳ್ತಾರೆ. ಓಕೆ, ಇದರ ಉದ್ದೇಶ ಏನಾಗಿತ್ತು? ಈ ಒಂದು ಯುರೋಪಿನ ಖಂಡದಲ್ಲಿರ್ತಕ್ಕಂಥ ವಿವಿಧ ರಾಷ್ಟ್ರಗಳಲ್ಲಿ ಅನ್ವಯವಾಗುವ ಪ್ರಾಮಾಣೀಕೃತ ಕಾನೂನುಗಳ ಮೂಲಕ ಆಂತರಿಕ ಏಕ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು 1958ರಿಂದ ಆರ್ಗನೈಜೇಷನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾವೆ ಯುರೋಪಿಯನ್ ಯೂನಿಯನ್ನ ಕಂಟ್ರೀಸ್. ಓಕೆ, ಈಗ ಸದ್ಯ ಎಷ್ಟು ರಾಷ್ಟ್ರಗಳು ಇದರ ಒಂದು ಭಾಗವಾಗಿದ್ದಾವೆ ಅಂದರೆ 27 ಮೆಂಬರ್ ಸ್ಟೇಟ್ಸ್ ಇದ್ದಾವೆ. 28 ಇದ್ವು, ಒಂದು ದೇಶ ಹೊರಗಡೆ ಬರ್ತಾ ಇದೆ, ಅದು ಯಾವುದು ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ. ಈಗ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥರು ಯಾರಂದರೆ ಅರ್ಸುಲಾ ವ್ಯಾನ್ ಡೋರ್ ಲಿಯನ್. ಓಕೆ, ಈ ಒಂದು ಹೆಸರುಗಳನ್ನ ಪ್ರೊನೌನ್ಸ್ ಮಾಡೋದು ವೆರಿ ಡಿಫಿಕಲ್ಟ್ ಆಗುತ್ತೆ, ಬಟ್ ಸ್ಟಿಲ್ ನೋಡೋಣ. ಅರ್ಸುಲಾ ವ್ಯಾನ್ ಡೋರ್ ಲಿಯನ್ ಇವರು ಪ್ರೆಸಿಡೆಂಟ್ ಆಫ್ ದ ಯುರೋಪಿಯನ್ ಯೂನಿಯನ್ ಕಮಿಷನ್ ಇದ್ದಾರೆ. ಇನ್ನು ನ ಲೋಗೋ ಇಲ್ಲಿದೆ ನೋಡಿ, ಇದು ಲೋಗೋ. ಓಕೆ, ಇದರ ಪ್ರಧಾನ ಕಚೇರಿ ಬೆಲ್ಜಿಯಂನ ಬ್ರೂಸೆಲ್ಸಲ್ಲಿದೆ. ಓಕೆ, ಹಾಗಾದರೆ ಯುರೋಪಿಯನ್ ಯೂನಿಯನ್ನಲ್ಲಿರ್ತಕ್ಕಂಥ 28 ಕಂಟ್ರಿಗಳು ಯಾವ್ಯಾವು? ಈಗ ಒಂದು ಯಾವುದೋ ಹೊರಗಡೆ ಹೋಗಿದೆ, ಅದು ಯಾವುದು? ಹಾಗಾಗಿ 27 ದೇಶಗಳು ಇದ್ದಾವೆ ಅನ್ನೋದಾದರೆ, ಮೊದಲನೇದಾಗಿ ಹೊರಗೆ ಹೋಗಿರ್ತಕ್ಕಂಥ ದೇಶ ಯಾವುದು ಅಂತ ಹೇಳ್ಬಿಡ್ತೀನಿ. ಯುನೈಟೆಡ್ ಕಿಂಗ್ಡಮ್ ಅಂದರೆ ಇಂಗ್ಲೆಂಡ್ ಅಥವಾ UK ಅಂತ ಏನು ಕರಿತೀವಿ, ಇವರು ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಈಗ ಕೇವಲ 27 ರಾಷ್ಟ್ರಗಳಿದ್ದಾವೆ. ಯಾವ್ಯಾವ 27 ರಾಷ್ಟ್ರಗಳು ಒಂದು ಗ್ಲಾನ್ಸ್ ಮಾಡ್ಕೊಳ್ಳೋದಾದರೆ ಫ್ರಾನ್ಸ್, ಸ್ಪೇನ್, ಡೆನ್ಮಾರ್ಕ್, ಬಲ್ಗೇರಿಯಾ, ಫಿನ್ಲ್ಯಾಂಡ್, ಲಾಟ್ವಿಯಾ, ಮಾಲ್ಟಾ, ಈಸ್ಟೋನಿಯಾ, ಸ್ಲೋವೇನಿಯಾ, ಬೆಲ್ಜಿಯಂ, ಆಸ್ಟ್ರಿಯಾ, ಸ್ಲೋವಾಕಿಯಾ, ಐರ್ಲ್ಯಾಂಡ್, ಜರ್ಮನಿ, ಪೋರ್ಚುಗಲ್, ಗ್ರೀಸ್, ರೊಮ್ಯಾನಿಯಾ, ಸಿಪ್ರಸ್, ನೆದರ್ಲ್ಯಾಂಡ್ಸ್, ಚೆಕ್ ರಿಪಬ್ಲಿಕ್, ಪೋಲ್ಯಾಂಡ್, ಹಂಗೇರಿ, ಸ್ವೀಡನ್, ಇಟಲಿ, ಕ್ರೊವೇಷಿಯಾ, ಲಕ್ಸಂಬರ್ಗ್ ಮತ್ತು ಲಿಥುವೇನಿಯಾ. ಈ 27 ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ನ ಯುರೋಪ್ನ ಒಕ್ಕೂಟದ ಭಾಗವಾಗಿದ್ದಾವೆ. ಯುನೈಟೆಡ್ ಕಿಂಗ್ಡಮ್ ಈಗ ಹೊರಗಡೆ ಬಂದಿದೆ. ಓಕೆ, ಒಟ್ಟು 27 ರಾಷ್ಟ್ರಗಳು ಇದ್ದಾವೆ. ನೆಕ್ಸ್ಟು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ADB ಆಗುತ್ತೆ, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಅಂತ ಕರಿಬೋದು. ಓಕೆ, ನೋಡಿ 19 ಡಿಸೆಂಬರ್ 1966 ಅಂದರೆ 53 ವರ್ಷಗಳ ಹಿಂದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಥಾಪನೆಯಾಗಿತ್ತು. ಇದರ ಪ್ರಧಾನ ಕಚೇರಿ ಫಿಲಿಪೈನ್ಸ್ನ ರಾಜಧಾನಿಯಾಗಿರುವ ಮನಿಲಾದಲ್ಲಿದೆ. ಹಾಗಾದರೆ ADBಯ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಫಿಲಿಪೈನ್ಸ್ನ ಮನಿಲಾದಲ್ಲಿದೆ. ಓಕೆ, ಸೊ ಇದರ ಒಂದು ಮುಖ್ಯಸ್ಥರು ಮಸಾತ್ಸುಗು ಅಸಾಕವಾ. ನೋಡಿ, ಮಸಾತ್ಸುಗು ಅಸಾಕವಾ ADBಯ ಪ್ರೆಸಿಡೆಂಟ್ ಆಗಿದ್ದಾರೆ. ಇಲ್ಲಿ ADB ಇದೆ ನೋಡಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಕಮಿಟೆಡ್ ಟು ಅಚೀವಿಂಗ್ ಎ ಪ್ರಾಸ್ಪರಸ್, ಇನ್ಕ್ಲೂಸಿವ್, ರೆಸಿಲಿಯಂಟ್ ಆ್ಯಂಡ್ ಸಸ್ಟೈನಬಲ್ ಏಷ್ಯಾ ಆ್ಯಂಡ್ ದ ಪೆಸಿಫಿಕ್. ಅಂದರೆ ಏಷ್ಯಾ ರೀಜನ್ ಮತ್ತು ಪೆಸಿಫಿಕ್ ರೀಜನ್ನ ಒಂದು ದೇಶಗಳಲ್ಲಿ ಈ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಉದ್ದೇಶದಿಂದ, ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಉದ್ದೇಶದಿಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು 53 ವರ್ಷಗಳ ಹಿಂದೆ ಆರಂಭ ಆಗಿತ್ತು. ಅದರ ಪ್ರಧಾನ ಕಚೇರಿ ಫಿಲಿಪೈನ್ಸ್ನ ಮನಿಲಾದಲ್ಲಿದೆ. ಓಕೆ, ನೆಕ್ಸ್ಟ್ ಒನ್ನು ಅಪೆಕ್ ಆಗುತ್ತೆ, ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಸಂಘ, ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಆಗುತ್ತೆ. ಇದರಲ್ಲಿ ಒಟ್ಟು 21 ಮೆಂಬರ್ ಎಕನಾಮಿಸ್ ಇದ್ದಾವೆ. ಓಕೆ, ಇದರ ಪ್ರಧಾನ ಕಚೇರಿ ಸಿಂಗಾಪುರ್ನ ಕ್ವೀನ್ಸ್ ಟೌನಲ್ಲಿದೆ. 1989ರಲ್ಲಿ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಅಪೆಕ್ನ ಸ್ಥಾಪನೆಯನ್ನು ಮಾಡಿದರು. ಇದರ ಉದ್ದೇಶ ನೋಡಿ, ಇಟ್ ಈಸ್ ಅನ್ ಇಂಟರ್ ಗವರ್ನಮೆಂಟಲ್ ಫೋರಮ್ ಫಾರ್ 21 ಮೆಂಬರ್ ಎಕನಾಮಿಸ್ ಇನ್ ದ ಪೆಸಿಫಿಕ್ ರಿಮ್ ದಟ್ ಪ್ರಮೋಟ್ಸ್ ದ ಫ್ರೀ ಟ್ರೇಡ್ ಥ್ರೂ ಔಟ್ ದ ಏಷ್ಯಾ ಪೆಸಿಫಿಕ್ ರೀಜನ್. ಹಾಗಾದರೆ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆಯೋ ಅಪೆಕ್ಕು, ಇದರಲ್ಲಿ ಭಾರತ ಭಾಗವಾಗಿದೆಯಾ ಅನ್ನೋದಾದರೆ ನೋಡಿ, ಏಷ್ಯಾ ಪೆಸಿಫಿಕ್ ರೀಜನ್ ಅಂದರೆ ಭಾರತ ಏಷ್ಯಾದ ಭಾಗ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ, ಬಟ್ ಅಪೆಕ್ನ ಪಾರ್ಟ್ ಆಗಿಲ್ಲ ನಮ್ಮ ಭಾರತ. ಓಕೆ, ಇನ್ನು ಈ ಒಂದು ಅಪೆಕ್ನ ಮುಖ್ಯಸ್ಥರು ಯಾರಿದ್ದಾರೆ ಸದ್ಯಕ್ಕಂದರೆ ಅಪೆಕ್ ಚೇರ್ಪರ್ಸನ್ನು ಮೊಹಿದ್ದೀನ್ ಯಾಸಿನ್ ಅವರು ಇದ್ದಾರೆ. ಇನ್ನು ಅಪೆಕ್ನ ಲೋಗೋ ಇಲ್ಲಿದೆ. ಪ್ರಧಾನ ಕಚೇರಿ ಸಿಂಗಾಪುರ್ನ ಕ್ವೀನ್ಸ್ ಟೌನಲ್ಲಿದೆ. ಇಲ್ಲಿ ನೋಡಿ, ಅಪೆಕ್ಕಲ್ಲಿ ಒಟ್ಟು 21 ದೇಶಗಳಿದ್ದಾವೆ. ಅವು ಯಾವ್ಯಾವು ಅನ್ನೋದಾದರೆ ಒಂದು ಕಡೆಯಿಂದ ನೋಡೋದಾದರೆ ರಷ್ಯಾ, ಪೀಪಲ್ ರಿಪಬ್ಲಿಕ್ ಆಫ್ ಚೀನಾ ಅಂದರೆ ಚೀನಾ, ವಿಯೆಟ್ನಾಂ, ಥೈಲ್ಯಾಂಡ್, ಮಲೇಷಿಯಾ, ಸಿಂಗಾಪುರ್, ರಿಪಬ್ಲಿಕ್ ಆಫ್ ಕೊರಿಯಾ, ಜಪಾನ್, ಚೈನೀಸ್ ತೈಪೆ, ಹಾಂಗ್ಕಾಂಗ್,
ಫಿಲಿಪೈನ್ಸ್, ಬ್ರೂನೈ, ನ್ಯೂಗಿನಿಯಾ, ಇಂಡೋನೇಷಿಯಾ, ಆಸ್ಟ್ರಿಯಾ, ನ್ಯೂಜಿಲೆಂಡ್, ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಮೆಕ್ಸಿಕೋ, ಪೆರು ಮತ್ತು ಚಿಲಿ. ಒಟ್ಟು 21 ದೇಶಗಳು ಈ ಒಂದು ಅಪೆಕ್ನ ಭಾಗವಾಗಿದ್ದಾವೆ. ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್, ಇದರಲ್ಲಿ ಭಾರತ ಭಾಗ ಆಗಿಲ್ಲ. ಕೇಳ್ಬೋದು, ಭಾರತವು ಈ ಒಂದು ಅಪೆಕ್ನ ಭಾಗ ಆಗಿದೆ ಅಂದರೆ ಇಲ್ಲ. ಓಕೆ, ಎಷ್ಟು ದೇಶಗಳಿದ್ದಾವೆ ಅಂದರೆ 21. ಹೆಡ್ ಕ್ವಾರ್ಟರ್ಸು ಸಿಂಗಾಪುರ್ನ ಕ್ವೀನ್ಸ್ ಟೌನಲ್ಲಿ. ಇನ್ನೊಂದು ನೆಕ್ಸ್ಟು ಆಸಿಯನ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಆಸಿಯನ್ ಆಗುತ್ತೆ. ಇದ್ರದ್ದು ಭಾಗ ಕೂಡ ಭಾರತ ಆಗಿಲ್ಲ. ಭಾರತ ಸಾರ್ಕ್ನ ಭಾಗ ಆಗಿದೆ, ಬಿಮ್ಸ್ಟೆಕ್ನ ಭಾಗ ಆಗಿದೆ, ಬ್ರಿಕ್ಸ್ನ ಭಾಗ ಆಗಿದೆ, ಬಟ್ ಆಸಿಯನ್ನ ಭಾಗ ಆಗಿಲ್ಲ. ಓಕೆ, ಇನ್ನು ಯಾಕಂದರೆ ಇಲ್ಲಿ ನೋಡಿ, ಆಗ್ನೇಯ ಏಷ್ಯಾದಲ್ಲಿ ಭಾರತ ಬರಲ್ಲ, ಸೌತ್ ಏಷ್ಯಾದಲ್ಲಿ ಬರುತ್ತೆ, ಅಂದರೆ ದಕ್ಷಿಣ ಏಷ್ಯಾದಲ್ಲಿ ಬರುತ್ತೆ. ಈ ಅಸೋಸಿಯೇಷನ್ನ ಉದ್ದೇಶ ಏನಾಗಿತ್ತು ಆಸಿಯನ್ದು ಅಂದರೆ, ಅದರ ಸದಸ್ಯರು ಮತ್ತು ಏಷ್ಯಾದ ಇತರ ದೇಶಗಳಲ್ಲಿ ಆರ್ಥಿಕ, ರಾಜಕೀಯ, ಭದ್ರತೆ, ಮಿಲಿಟರಿ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಏಕೀಕರಣವನ್ನು ಸುಗಮಗೊಳಿಸ್ತಕ್ಕಂಥ ಉದ್ದೇಶದಿಂದ 1967 8ನೇ ಆಗಸ್ಟಂದು ಈ ಆಸಿಯನ್ನ ಕಟ್ಕೊಳ್ತಾರೆ. ಹಾಗಾದರೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಇಂಡೋನೇಷ್ಯಾದ ಜಕಾರ್ತದಲ್ಲಿದೆ. ಅಂದರೆ ಲಿಮ್ ಜಾಕ್ ಓಯ್ ಅವರು ಈಗ ಸೆಕ್ರೆಟರಿ ಜನರಲ್ ಆಫ್ ದ ಆಸಿಯನ್. ಓಕೆ, ಇಲ್ಲೂ ಕೂಡ ಕಳೆದ ಒಂದು ಎಕ್ಸಾಮ್ಗಳಲ್ಲಿ ಕೇಳಿದ್ರು, ಕೆಳಗೆ ನೀಡಿರ್ತಕ್ಕಂಥ ದೇಶಗಳಲ್ಲಿ ಆಸಿಯನ್ನ ಸಂಸ್ಥಾಪಕ ರಾಷ್ಟ್ರಗಳಲ್ಲಿ ಅಲ್ಲದೇ ಇರ್ತಕ್ಕಂಥದ್ದು ಯಾವುದು ಅಂತ ಕೊಟ್ಟಿದ್ರು. ಹಾಗಾದರೆ ಸಂಸ್ಥಾಪಕ ರಾಷ್ಟ್ರಗಳು ಯಾವುವು ಅಂತ ಗೊತ್ತಿದ್ರೆ ಮಿಕ್ಕಿರ್ತಕ್ಕಂಥ 5 ದೇಶಗಳು ಯಾವುವು? ಒಟ್ಟು ಆಸಿಯನ್ನಲ್ಲಿ 10 ರಾಷ್ಟ್ರಗಳಿದ್ದಾವೆ, 5 ಸಂಸ್ಥಾಪಕ ರಾಷ್ಟ್ರಗಳು, ಇನ್ನು 5 ನಂತರ ಜಾಯ್ನ್ ಆಗಿರ್ತಕ್ಕಂಥವು. ಹಾಗಾದರೆ ಸಂಸ್ಥಾಪಕ ರಾಷ್ಟ್ರಗಳು ಯಾವ್ಯಾವು ಅಂತ ನೋಡೋದಾದರೆ ನೋಡಿ, ಫೌಂಡಿಂಗ್ ಮೆಂಬರ್ಸ್ ಆಫ್ ಆಸಿಯನ್ನು ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್ ಮತ್ತು ಥೈಲ್ಯಾಂಡ್. ಓಕೆ, ಇವು 5 ಸಂಸ್ಥಾಪಕ ರಾಷ್ಟ್ರಗಳು. ನಂತರ ಇನ್ನು 5 ನಂತರ ಜಾಯ್ನ್ ಆಗ್ತವೆ. ಅವು ಯಾವ ಅನ್ನೋದನ್ನು ಮುಂದೆ ಒಂದು ಮ್ಯಾಪ್ ಮುಖಾಂತರ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು 37th ಸಮ್ಮಿತ್ತು ಇತ್ತೀಚೆಗೆ 2020 ನವೆಂಬರ್ 12ರಂದು ಒಂದು ವರ್ಚುವಲ್ ಮೋಡಲ್ಲಿ ನಡೆದಿತ್ತು. ಎಲ್ಲಂದರೆ ವಿಯೆಟ್ನಾಂನ ಕ್ಯಾಪಿಟಲ್ ಆಗಿರ್ತಕ್ಕಂಥ ಹನಾಯಲ್ಲಿ. ನೋಡಿ, ವಿಯೆಟ್ನಾಮು ಒಂದು ಸಂಸ್ಥಾಪಕ ರಾಷ್ಟ್ರನ ಅಂದರೆ ಇಲ್ಲ, ಯಾಕಂದರೆ ನೋಡಿ ಈ 5 ರಾಷ್ಟ್ರಗಳಲ್ಲಿ ವಿಯೆಟ್ನಾಂ ಇಲ್ಲ, ಬಟ್ ಅದು ಆಸಿಯನ್ನ ಭಾಗ. ನಂತರ ಅಂದರೆ 37ನೇ ಸಮಿತಿ ವಿಯೆಟ್ನಾಂನ ಹನೋಯಲ್ಲಿ ನಡೆದಿತ್ತು. ನೆಕ್ಸ್ಟ್ 38ನೇ ಸಮಿತಿ ಎಲ್ಲಿ ನಡೆಯುತ್ತೆ ಅಂದರೆ ಬ್ರೂನೈಯಲ್ಲಿ ನಡೆಯುತ್ತೆ 2021ರಲ್ಲಿ. ಹಾಗಾದರೆ ಬ್ರೂನೈ ಕೂಡ ಆಸಿಯನ್ನ ಭಾಗ ಆಗಿರ್ಬೇಕಲ್ವ? ಓಕೆ, ಹಾಗಾದರೆ ಆಸಿಯನ್ನ 10 ರಾಷ್ಟ್ರಗಳು ಯಾವ್ಯಾವ ಅಂತ ನೋಡೋದಾದರೆ ನೋಡಿ, ಮಯನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ, ಸಿಂಗಾಪುರ್, ಇಂಡೋನೇಷಿಯಾ, ಮಲೇಷಿಯಾ, ಬ್ರೂನೈ ದರುಸಲಂ, ವಿಯೆಟ್ನಾಂ, ಲಾವೋಸ್ ಮತ್ತು ಫಿಲಿಪೈನ್ಸ್. ಈ 10 ರಾಷ್ಟ್ರಗಳು ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಆಸಿಯನ್ನ ಭಾಗ ಆಗಿದ್ದಾವೆ. ಓಕೆ, ಇನ್ನು 37ನೇ ಆಸಿಯನ್ ಸಮಿತ್ತು ವಿಯೆಟ್ನಾಮಲ್ಲಿ ನಡೆದಿತ್ತು ಹನೋಯಲ್ಲಿ. ನೆಕ್ಸ್ಟ್ 2021ರ 38ನೇ ಒಂದು ಆಸಿಯನ್ ಸಮಿತ್ತು ಬ್ರೂನೈಯಲ್ಲಿ ನಡೆಯುತ್ತೆ, ನೆನಪಿರ್ಬೇಕು. ಓಕೆ, ನೆಕ್ಸ್ಟ್ ಅದಾದ ನಂತರ ಭಾರತ ಭಾಗ ಆಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಸಾರ್ಕ್ ಆಗುತ್ತೆ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸಾರ್ಕ್ ಆಗುತ್ತೆ. ಓಕೆ, ಇದನ್ನು ಬಾಂಗ್ಲಾದೇಶದ ಢಾಕಾದಲ್ಲಿ 1985 8ನೇ ಡಿಸೆಂಬರಂದು ಸ್ಥಾಪನೆ ಮಾಡಿದ್ರು. ಇದರ ಪ್ರಧಾನ ಕಚೇರಿ ನೇಪಾಳದ ಕಾಠ್ಮಂಡುವಿನಲ್ಲಿದೆ. ಓಕೆ, ನೆನ್ಪಿಡಬೇಕು. ನೆಕ್ಸ್ಟು ಇದರ ಸದಸ್ಯ ರಾಷ್ಟ್ರಗಳು ಒಟ್ಟು 8 ರಾಷ್ಟ್ರಗಳಿದ್ದಾವೆ. ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾ. ಇನ್ನು ಇದರ ಒಂದು ಸಮಿತಿ ಎಲ್ಲಿ ನಡೆದಿತ್ತು ಅನ್ನೋದಾದರೆ 19ನೇ ಸಮಿತು ಪಾಕಿಸ್ತಾನದ ಇಸ್ಲಾಮಾಬಾದಲ್ಲಿ 2016ರಿಂದ ನಡಿಬೇಕಾಗಿತ್ತು, ಬಟ್ ನಡೆದಿರಲಿಲ್ಲ, ಮುಂದಕ್ಕೆ ಹಾಕಿದ್ರು. ನಂತರ ಕಾರಣ ಏನಾಗಿತ್ತು ಅಂದರೆ ನೋಡಿ, ಇದನ್ನು ಕ್ಯಾನ್ಸಲ್ಲೇ ಮಾಡಿಬಿಟ್ರು. ಕಾರಣ ಏನಂದರೆ ಈ ಒಂದು ಸಾರ್ಕ್ ಕಂಟ್ರೀಸ್ ಬಾಯ್ಕಟ್ ಮಾಡ್ತವೆ. ಯಾಕಂದರೆ 2016ರಲ್ಲಿ ಭಾರತದ ಉರಿ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಈ ಒಂದು ದಾಳಿಯಿಂದಾಗಿ ಎಲ್ಲ ಸಾರ್ಕ್ ಕಂಟ್ರೀಸು ಈ ಒಂದು 19ನೇ ಇಸ್ಲಾಮಾಬಾದ್ ಸಾರ್ಕ್ ಸಮಿತಿಯನ್ನು ಬಹಿಷ್ಕಾರ ಮಾಡಿದರು. ನಂತರ 2000 ನೆಕ್ಸ್ಟ್ ಅಂದರೆ 20ನೇ ಒಂದು ಸಾರ್ಕ್ ಸಮಿತಿ ಎಲ್ಲಿ ನಡೆಯುತ್ತೆ ಅಂತ ಇನ್ನೂ ಡಿಸಿಷನ್ ಆಗಿಲ್ಲ. ಹಾಗಾದರೆ ಈ ಸಾರ್ಕ್ನ ಲೋಗೋ ಇಲ್ಲಿದೆ ಮತ್ತು ಸಾರ್ಕ್ನ ಈಗ ಹೆಡ್ ಯಾರಿದ್ದಾರೆ ಅಂದರೆ ಸೆಕ್ರೆಟರಿ ಜನರಲ್ ಆಫ್ ಸಾರ್ಕ್ ಎಸಾಲಾ ವೀರಾಕೋನ್ ಅವರು ಇದ್ದಾರೆ. ಓಕೆ, ಹಾಗಾದರೆ ಸಾರ್ಕ್ನ ಪ್ರಧಾನ ಕಚೇರಿ ನೇಪಾಳದ ಕಾಠ್ಮಂಡು. ಎಲ್ಲಿ ಸ್ಥಾಪನೆ ಆಗಿತ್ತು? ಬಾಂಗ್ಲಾದೇಶದ ಢಾಕಾದಲ್ಲಿ 8 ಡಿಸೆಂಬರ್ 1985. 8 ರಾಷ್ಟ್ರಗಳಿದ್ದಾವೆ. 2016ರ ಒಂದು ಸಾರ್ಕ್ ಸಮಿತು ಇಸ್ಲಾಮಾಬಾದಲ್ಲಿ ನಡೀಬೇಕಾಗಿತ್ತು, ಬಾಯ್ಕಟ್ ಆಗಿದೆ. ಈಗ ನೆಕ್ಸ್ಟ್ ಒನ್ ಎಲ್ಲಿ ನಡೆಯುತ್ತೆ ನೋಡಬೇಕು. ಓಕೆ, ಹಾಗಾದರೆ ನೋಡಿ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡಿಯಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಹೀಗೆ 8 ರಾಷ್ಟ್ರಗಳಿದ್ದಾವೆ. ಒಟ್ಟು 21% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಈ ಒಂದು ಸಂಘದಲ್ಲಿದೆ.
33% ಆಫ್ ಜಿಯೋಗ್ರಫಿಕಲ್ ಏರಿಯಾ ಹೊಂದಿದೆ ಮತ್ತು 3.8% ಆಫ್ ದ ಗ್ಲೋಬಲ್ ಎಕಾನಮಿ ಈ ಒಂದು ದೇಶಗಳು ಹೊಂದಿದ್ದಾವೆ. ಇನ್ನು ಅಗೇನ್ ವೆರಿ ಇಂಪಾರ್ಟೆಂಟ್ ಬ್ರಿಕ್ಸ್ ದೇಶಗಳಾಗುತ್ತೆ. 5 ಪ್ರಮುಖ ಉದಯೋನ್ಮುಖ ರಾಷ್ಟ್ರೀಯ ಆರ್ಥಿಕತೆಗಳು ಅಥವಾ ಎಮರ್ಜಿಂಗ್ ನ್ಯಾಷನಲ್ ಎಕಾನಮೀಸ್ ಏನಿದೆ ಅವುಗಳು ಮಾಡ್ಕೊಂಡಿರ್ತಕ್ಕಂಥ ಅಥವಾ ಕಟ್ಕೊಂಡಿರ್ತಕ್ಕಂಥ ಒಂದು ಸಂಘ ಆಗುತ್ತೆ, ಬ್ರಿಕ್ಸ್ ಆಗುತ್ತೆ. ಇದು ಮೊದಲು ಬ್ರಿಕ್ ಆಗಿತ್ತು. ಅಂದರೆ ಬ್ರಿಕ್ ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ ಮತ್ತು ಚೀನಾ 4 ದೇಶಗಳಿದ್ದವು. ಅಂದರೆ ಫಸ್ಟ್ ಬ್ರಿಕ್ ಸಮಿತು ರಷ್ಯಾದಲ್ಲಿ 16ನೇ ಜೂನ್ 2009 ನಡೆದಿತ್ತು. ನಂತರ ಸೌತ್ ಆಫ್ರಿಕಾ ಜಾಯ್ನ್ ಆಗುತ್ತೆ. 3ನೇ ಬ್ರಿಕ್ ಸಮಿತು ಚೀನಾದ ಸನ್ಯಾದಲ್ಲಿ ನಡೀಬೇಕಾದ್ರೆ 2011ರಲ್ಲಿ ಜಾಯ್ನ್ ಆಗಿತ್ತು. ಹಾಗಾಗಿ ಏನು ನೋಡಿ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಜೊತೆಗೆ 2011ರಲ್ಲಿ ಸೌತ್ ಆಫ್ರಿಕಾ ಜಾಯ್ನ್ ಆಗಿರೋದ್ರಿಂದ ಬ್ರಿಕ್ ಹೋಗಿ ಈಗ ಬ್ರಿಕ್ಸ್ ಆಯಿತು. ಓಕೆ, ಇನ್ನು 2020ರ ಬ್ರಿಕ್ಸ್ ದೇಶಗಳ ಒಂದು ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂದರೆ ಸೇಂಟ್ ಪೀಟರ್ಸ್ಬರ್ಗ್ ರಷ್ಯಾದಲ್ಲಿ ನಡೆದಿತ್ತು. ಇನ್ನು 2021 ಎಲ್ಲಿ ನಡೀಬೋದು ಅಂದರೆ ಇಂಡಿಯಾ ವಿಲ್ ಹೋಸ್ಟ್ ಈ ಒಂದು 2021ರ ಬ್ರಿಕ್ಸ್ ಸಮಿತನ್ನು ಭಾರತ ಹೋಸ್ಟ್ ಮಾಡಲಿದೆ. ಹಾಗಾದರೆ ಇದು ಭಾರತದ ಎಷ್ಟನೇ ಒಂದು ಬ್ರಿಕ್ಸ್ ಹೋಸ್ಟಿಂಗ್ ಸಮಿತ ಆಗುತ್ತೆ ಅಂದರೆ 3ನೇದಾಗುತ್ತೆ. ಅಂದರೆ 2012ರಲ್ಲಿ ಮೊದಲನೇ ಬಾರಿಗೆ ಭಾರತ ಬ್ರಿಕ್ಸ್ ಸಮಿತನ ಹೋಸ್ಟ್ ಮಾಡಿತ್ತು. 2016ರಲ್ಲಿ 2ನೇ ಬಾರಿಗೆ, ಈಗ 2021ರಲ್ಲಿ 3ನೇ ಬಾರಿಗೆ ಭಾರತ ಈ ಒಂದು ಶೃಂಗಸಭೆಯನ್ನು ಏರ್ಪಡಿಸಲಿದೆ. ಯಾವುದು? ಬ್ರಿಕ್ಸ್ ದೇಶಗಳ ಶೃಂಗಸಭೆಯನ್ನು. ಓಕೆ, ಅದು 13ನೇ ಶೃಂಗಸಭೆ ಆಗುತ್ತೆ. ಓಕೆ, ಇನ್ನು ಬ್ರಿಕ್ಸ್ ಲೀಡರ್ಸ್ ಯಾರ್ಯಾರು ನೋಡಿ, ಚೀನಾದ ಕ್ಸಿ ಜಿನ್ಪಿಂಗು, ನೆಕ್ಸ್ಟು ರಷ್ಯಾದ ವ್ಲಾಡಿಮಿರ್ ಪುಟಿನು, ಸೌತ್ ಆಫ್ರಿಕಾದ ಜೈರ್ ಬೋಲ್ಸ್ನಾರು, ಭಾರತದ ನರೇಂದ್ರ ಮೋದಿ ಅವರು, ಜೈರ್ ಬಾಲ್ಸ್ನಾರೋ ಅವರು ಬ್ರೆಜಿಲ್ನ ಪ್ರೆಸಿಡೆಂಟ್, ಇನ್ನು ಸೌತ್ ಆಫ್ರಿಕಾದ ಸಿರಿಲ್ ರಾಮ್ಫೋಸಾ, ಸಿರಿಲ್ ರಾಮ್ಫೋಸಾ ಅವರು ಪ್ರೆಸಿಡೆಂಟ್ ಸೌತ್ ಆಫ್ರಿಕಾ. ಓಕೆ, ನೆಕ್ಸ್ಟು ಬ್ರಿಕ್ಸ್ ಲೊಕೇಶನ್ ನೋಡೋದಾದರೆ ನೋಡಿ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಮತ್ತು ಸೌತ್ ಆಫ್ರಿಕಾ. ಓಕೆ, ಇನ್ನು ಬಿಮ್ಸ್ಟೆಕ್ ಕೂಡ ಭಾಳ ಕೇಳ್ತಾ ಇದ್ದಾರೆ, ವೆರಿ ಇಂಪಾರ್ಟೆಂಟ್ ಆಗ್ತಾಯಿದೆ. ಬಿಮ್ಸ್ಟೆಕ್ ದೇಶಗಳು ಯಾವ್ಯಾವು ಅಂತ ಕೇಳ್ಬೋದು. ಫಸ್ಟ್ ಆಫ್ ಆಲ್ ಬಿಮ್ಸ್ಟೆಕ್ ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಓಕೆ, ಇದು ಬಿಮ್ಸ್ಟೆಕ್ ಆಗುತ್ತೆ. ಅಂದರೆ ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಗಿದ್ದು ಒಟ್ಟು 7 ದೇಶಗಳಿದ್ದಾವೆ. ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ಅಂದರೆ ಸೌತ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾದ ಒಟ್ಟು 7 ರಾಷ್ಟ್ರಗಳು ಈ ಒಂದು ಬಿಮ್ಸ್ಟೆಕ್ ಸಂಘವನ್ನು ಕಟ್ಕೊಂಡಿದ್ದಾರೆ. ಇದರ ಒಂದು ಪ್ರಧಾನ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿದೆ. ಯಾವಾಗ ಸ್ಥಾಪನೆ ಆಯಿತು? 1997 6ನೇ ಜೂನ್ ಅಂದು ಸ್ಥಾಪನೆ ಆಯಿತು. ಓಕೆ, ಇನ್ನು ಬಿಸ್ಟೆಕ್ ಅಂತ ಕರಿತಾ ಇದ್ರು ಇನಿಷಿಯಲಿ. ಅಂದರೆ ಬಾಂಗ್ಲಾದೇಶ, ಇಂಡಿಯಾ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಈ 4 ದೇಶಗಳು ಈ ಒಂದು ಎಕನಾಮಿಕ್ ಕೋಆಪರೇಷನ್ಗೋಸ್ಕರ ಕಟ್ಕೊಂಡಿದ್ರು. ನಂತರ 1997 22ನೇ ಡಿಸೆಂಬರಲ್ಲಿ ಮಯನ್ಮಾರ್ ಜಾಯ್ನ್ ಆಗುತ್ತೆ. ಹಾಗಾಗಿ ಅದನ್ನು ನೋಡಿ, ಬಾಂಗ್ಲಾದೇಶ, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಬಿಮ್ಸ್ಟೆಕ್ ಅಂತ ಮಾಡಿಕೊಂಡ್ರು. ಅದಾದ ನಂತರ ಫೆಬ್ರವರಿ 2004ರಲ್ಲಿ ನೇಪಾಳ ಮತ್ತು ಭೂತಾನ್ ಕೂಡ ಪರ್ಮನೆಂಟ್ ಮೆಂಬರ್ ಆಗ್ತವೆ. ಹಾಗಾಗಿ 2004ರಲ್ಲಿ ಇದನ್ನು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ರೀನೇಮ್ ಮಾಡ್ತಾರೆ. ಹಾಗಾಗಿ ಒಟ್ಟು ಎಷ್ಟು ರಾಷ್ಟ್ರಗಳಿದ್ದಾವೆ ಯಾವ್ಯಾವ ಅನ್ನೋದಾದರೆ 7 ರಾಷ್ಟ್ರಗಳಿದ್ದಾವೆ. ಬಾಂಗ್ಲಾದೇಶ, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ನೇಪಾಳ ಮತ್ತು ಭೂತಾನ್ ಒಟ್ಟು 7 ರಾಷ್ಟ್ರಗಳು ಬಿಮ್ಸ್ಟೆಕ್ನ ಭಾಗವಾಗಿದ್ದಾವೆ. ಸೊ ಯಾವ್ಯಾವು ನೋಡಿ, ಇಂಡಿಯಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್, ಥೈಲ್ಯಾಂಡ್ ಮತ್ತು ಶ್ರೀಲಂಕಾ ಒಟ್ಟು 7 ರಾಷ್ಟ್ರಗಳು ಬಿಮ್ಸ್ಟೆಕ್ನ ಭಾಗ ಆಗಿದ್ದಾವೆ. ಇನ್ನು ಬಿಮ್ಸ್ಟೆಕ್ನ 2018ರ ಸಮಿತಿ ಎಲ್ಲಿ ನಡೆದಿತ್ತು ಅಂದರೆ ನೇಪಾಳದಲ್ಲಿ ನಡೆದಿತ್ತು. ಓಕೆ, ಸೊ ಇನ್ನು ನೆಕ್ಸ್ಟ್ ಸಮಿತಿ ಎಲ್ಲಿ ನಡೆಯುತ್ತೆ ಅಂದರೆ ಶ್ರೀಲಂಕಾದಲ್ಲಿ ನಡೀಬೇಕಾಗಿತ್ತು. ಈಗ COVID-19 ಪ್ಯಾಂಡಮಿಕ್ ಮುಖಾಂತರ ಮುಂದಕ್ಕೆ ಹೋಗಿದೆ, ನೋಡಬೇಕು ಸೊ ಎಲ್ಲಿ ನಡೆಯುತ್ತೆ. ಓಕೆ, ಅದಾದ ನಂತರ ಥೈಲ್ಯಾಂಡ್ ಕೂಡ ಹೋಸ್ಟ್ ಮಾಡುತ್ತೆ ಅಂತ ಗೊತ್ತಾಗ್ತಾ ಇದೆ. ಇನ್ನು G20 ಗ್ರೂಪ್ ಆಫ್ ಕಂಟ್ರೀಸ್ ಆಗುತ್ತೆ, G20 ದೇಶಗಳಾಗುತ್ತೆ. 21 ವರ್ಷಗಳ ಹಿಂದೆ 1999 26ನೇ ಸೆಪ್ಟೆಂಬರ್ ಅಂದು ಸ್ಥಾಪನೆ ಆಗಿತ್ತು. ಓಕೆ, ಪ್ರಧಾನ ಕಚೇರಿ ಯಾವುದೇ ಒಂದು ಪ್ರಧಾನ ಕಚೇರಿ ಇದಕ್ಕಿಲ್ಲ, ಯಾಕಂದರೆ ಇದು ರೊಟೇಷನ್ ವೈಸು ಈ G20 ಕಂಟ್ರಿಗಳು ಪ್ರತಿ ವರ್ಷ ಒಂದೊಂದು ಕಂಟ್ರಿ ಏನು ಮಾಡುತ್ತೆ ಅದರ ಒಂದು ಲೀಡಿಂಗನ್ನು ತೆಗೆದುಕೊಳ್ಳುತ್ತೆ, ಅವರು ಆ ಒಂದು ಹೋಸ್ಟಿಂಗನ್ನು ಮಾಡ್ತಾರೆ. ಉದ್ದೇಶ ಏನಾಗಿತ್ತು? ಅಂತಾರಾಷ್ಟ್ರೀಯ ಹಣಕಾಸು ಸ್ಥಿರತೆಯ ಉತ್ತೇಜನಕ್ಕೆ ಸಂಬಂಧಿಸಿದ ನೀತಿಯನ್ನು ಚರ್ಚಿಸುವ ಗುರಿಯನ್ನು ಈ G20 ದೇಶಗಳು ಹೊಂದಿದ್ದಾವೆ. ಓಕೆ, ಯಾವ್ಯಾವ ಅಂದರೆ ಒಟ್ಟು 19 ಕಂಟ್ರೀಸ್ ಮತ್ತು ಒಂದು ಯುರೋಪಿಯನ್ ಯೂನಿಯನ್ ಇದರ ಭಾಗವಾಗಿದ್ದಾವೆ. ನೋಡಿ, G20 ಕಂಟ್ರೀಸ್ ಯಾವ್ಯಾವು? ಅರ್ಜೆಂಟೈನಾ, ಆಸ್ಟ್ರೇಲಿಯಾ, ಬ್ರಾಜಿಲ್, ಕೆನಡಾ, ಚೀನಾ, ಯುರೋಪಿಯನ್ ಯೂನಿಯನ್,
ಯುರೋಪಿಯನ್ ಯೂನಿಯನಲ್ಲಿ ಮತ್ತು 27 ಕಂಟ್ರೀಸ್ ಇದ್ದಾವೆ, ಅದು ನೆನ್ಪಿಡಬೇಕು. ಫ್ರಾನ್ಸ್, ಜರ್ಮನಿ, ಇಂಡಿಯಾ, ನೋಡಿ ಭಾರತ ಕೂಡ G20ಯ ಭಾಗವಾಗಿದೆ. ಇಂಡೋನೇಷಿಯಾ, ಇಟಲಿ, ಜಪಾನ್, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಟರ್ಕಿ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಸೊ ಇವು G20 ಕಂಟ್ರೀಸ್ನ ಭಾಗ ಆಗಿದ್ದಾವೆ. ಓಕೆ, ಸೊ ಹಾಗಾದರೆ G20 ದೇಶಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳ ರಾಜಧಾನಿ ಯಾವುದು, ಅವುಗಳ ಕರೆನ್ಸಿ ಯಾವುದು ಅಂತ ಕೇಳಿಬಿಡ್ಬೋದು. ಹಾಗಾಗಿ ಒಂದು ಗ್ಲಾನ್ಸ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಬ್ರಾಜಿಲ್ನ ಕ್ಯಾಪಿಟಲ್ ಬ್ರಾಜಿಲಿಯಾ, ಅದರ ಒಂದು ಕರೆನ್ಸಿ ರಿಯಲ್ ಆಗುತ್ತೆ. ಭಾರತದ ಕ್ಯಾಪಿಟಲ್ ನ್ಯೂ ಡೆಲ್ಲಿ, ಇಂಡಿಯನ್ ರುಪಿ ಕರೆನ್ಸಿ ಆಗುತ್ತೆ. ಹೀಗೆ ಎಲ್ಲ 20 ರಾಷ್ಟ್ರಗಳದ್ದು ಕೇಳ್ಬೋದು. ಹಾಗಾಗಿ ವೆರಿ ಇಂಪಾರ್ಟೆಂಟು, ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ಇನ್ನು 2020 G20 ಸಮಿತಿ ಎಲ್ಲಿ ನಡೆದಿತ್ತು ಅನ್ನೋದಾದರೆ 21ರಿಂದ 22 ನವೆಂಬರ್ 2020 ಸೌದಿ ಅರೇಬಿಯಾದ ರಿಯಾದಲ್ಲಿ ನಡೆದಿತ್ತು G20 ರಾಷ್ಟ್ರಗಳ 2020 ಒಂದು ಸಮಿತ್. ಓಕೆ, ಅದು ಕೂಡ ವರ್ಚುವಲ್ ಸಮಿತ್ ಆಗಿತ್ತು. ಓಕೆ, ಇನ್ನು 2021 ಎಲ್ಲಿ ನಡೆಯುತ್ತೆ ಅಥವಾ ಭಾರತದಲ್ಲಿ ಯಾವಾಗ ನಡೀಬೋದು, ಭಾರತ ಯಾವಾಗ ಹೋಸ್ಟ್ ಮಾಡ್ಬೋದು G20 ಸಮಿತ್ ಅನ್ನೋದಾದರೆ, ನೋಡಿ 2020 G20 ಒಂದು ಸಮಿತ್ತು ಸೌದಿ ಅರೇಬಿಯಾದ ರಿಯಾದಲ್ಲಿ ನಡೆದಿತ್ತು ಅಂತ ನೋಡಿದ್ವಿ. 2021 G20 ಸಮಿತಿ ಇಟಲಿಯಲ್ಲಿ, 2022 ಇಂಡೋನೇಷ್ಯಾದಲ್ಲಿ ಮತ್ತು 2023 ನಮ್ಮ ಭಾರತದಲ್ಲಿ ನಡೆಯಲಿದೆ. 2024 ಬ್ರಾಜಿಲ್ನಲ್ಲಿ ನಡೆಯುತ್ತೆ. ಹಾಗಾಗಿ 2020 G20 ಸಮಿತಿ ನಮ್ಮ ಭಾರತದಲ್ಲಿ ನಡೆಯುತ್ತೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು G7 ರಾಷ್ಟ್ರಗಳು, G7 ದೇಶಗಳು ಗ್ರೂಪ್ ಆಫ್ 7 ಆಗುತ್ತೆ. 1975 ಸ್ಥಾಪನೆ ಆಯಿತು. ಇದಕ್ಕೂ ಕೂಡ ಪ್ರಧಾನ ಕಚೇರಿ ಇರೋದಿಲ್ಲ, ಯಾಕಂದರೆ ಇದನ್ನು ರೊಟೇಷನ್ ವೈಸು ಆ ದೇಶಗಳು G7 ಕಂಟ್ರೀಸ್ ನಡೆಸ್ಕೊಂಡು ಬರ್ತವೆ. ಓಕೆ, ಇದೊಂದು ವರ್ಲ್ಡ್ನ ಒಂದು ಲಾರ್ಜೆಸ್ಟ್ ಒಂದು ಡೆವಲಪ್ಡ್ ಎಕಾನಮೀಸ್ ಇರ್ತಕ್ಕಂಥ ದೇಶಗಳಾಗ್ತವೆ. ಆ ದೇಶಗಳು ಯಾವ್ಯಾವು ಅನ್ನೋದಾದರೆ G7ನಲ್ಲಿ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಅಂದರೆ ಯುನೈಟೆಡ್ ಕಿಂಗ್ಡಮ್ ಮತ್ತು USA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಈ 7 ರಾಷ್ಟ್ರಗಳು G7ನ ಭಾಗ ಆಗಿದ್ದಾವೆ. ಇದರಲ್ಲಿ ಚೀನಾ ಇಲ್ಲ, ಇದರಲ್ಲಿ ರಷ್ಯಾ ಕೂಡ ಇಲ್ಲ, ನೆನ್ಪಿಡ್ಬೇಕು. G7ನಲ್ಲಿ ಭಾರತವು G20 ಭಾಗ ಆಗಿದೆ, G7ನ ಭಾಗ ಆಗಿಲ್ಲ. ಈ 7 ಪ್ರಮುಖವಾಗಿರ್ತಕ್ಕಂಥ ಆರ್ಥಿಕ ರಾಷ್ಟ್ರಗಳಿದ್ದಾವೆ, ಅದರಲ್ಲಿ ರಷ್ಯಾ ಮತ್ತು ಚೀನಾ ಇಲ್ಲ, ಭಾರತವು ಕೂಡ ಇಲ್ಲ. ಇನ್ನು G8 ರಾಷ್ಟ್ರಗಳಲ್ಲಿ ರಷ್ಯಾ ಇದೆ, ನೆನ್ಪಿಡ್ಬೇಕು. ಯಾಕಂದರೆ G7ನಲ್ಲಿ ಇತ್ತು, ಬಟ್ ಯುಕ್ರೇನ್ ಮತ್ತು ರಷ್ಯಾದ ಮಧ್ಯೆ ನಡ್ತಕ್ಕಂಥ ಕ್ರೀಮಿಯಾ ಪ್ರದೇಶದ ಒಂದು ವಾರಿಂದಾಗಿ ರಷ್ಯಾವನ್ನು ಈ G7 ರಾಷ್ಟ್ರಗಳು ಹೊರಗಡೆ ಇಟ್ಟಿದ್ದಾವೆ. ಹಾಗಾಗಿ G8 ಭಾಗ ಆಗಿದೆ ರಷ್ಯಾ. ಇನ್ನು G20 ಭಾಗ ಆಗಿದೆ ನಮ್ಮ ಭಾರತ ಮತ್ತು ಚೀನಾಗಳು G20 ಭಾಗ ಆಗಿದ್ದಾವೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ, ಇನ್ನು G7 ನೆಕ್ಸ್ಟ್ 2021 ಸಮಿತಿಯಲ್ಲಿ ನಡೆಯುತ್ತೆ ಅಂದರೆ ಬ್ರಿಟನ್ನಲ್ಲಿ ನಡೆಯುತ್ತೆ. ಅದಕ್ಕೋಸ್ಕರ ಬ್ರಿಟನ್ನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬೋರಿಸ್ ಜಾನ್ಸನ್ ಅವರು ನಮ್ಮ ಪ್ರಧಾನಿಗಳಿಗೆ ಒಂದು ಇನ್ವಿಟೇಷನ್ನ ಕೊಟ್ಟಿದ್ದಾರೆ, ಈ ಒಂದು G7 ಸಮಿತಿಯಲ್ಲಿ ಭಾಗವಹಿಸಿ ಅಂತ. ಅದನ್ನು ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಅಕ್ಸೆಪ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ನಮ್ಮ ಭಾರತದ ನೆಕ್ಸ್ಟು 2021 ಗಣರಾಜ್ಯೋತ್ಸವಕ್ಕೆ ಬೋರಿಸ್ ಜಾನ್ಸನ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ, ಅವರು ಒಪ್ಕೊಂಡಿದ್ದಾರೆ ಕೂಡ. ಸೊ ಇಷ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹೀಗೆ ಈ ಒಂದು ವಿಡಿಯೋದಲ್ಲಿ ವೆರಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸಂಘಗಳು, ಸಂಘಟನೆಗಳು, ಅವುಗಳ ದೇಶಗಳು ಯಾವ್ಯಾವು, ಅವುಗಳ ಪ್ರಧಾನ ಕಚೇರಿ ಎಲ್ಲಿದೆ, ಅವುಗಳು ಯಾವಾಗ ಸ್ಥಾಪನೆ ಆಯಿತು, ಅವುಗಳ ಮುಖ್ಯಸ್ಥರು ಯಾರ್ಯಾರು, ಅವುಗಳ ಸಮಿತಿ 2020 ಎಲ್ಲಿ ನಡೆದಿತ್ತು, ಮುಂದೆ ಎಲ್ಲಿ ನಡೆಯಲಿದೆ, ಹೀಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಇವತ್ತು ನಾವು ಡಿಸ್ಕಸ್ ಮಾಡಿದ್ವಿ. ನಿಮ್ಮ ಎಕ್ಸಾಮ್ಗೆ ಭಾಳ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಹೀಗೆ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.